ನಾನು ನಿರ್ದೇಶಕ, ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶಕ ಎಂ ಪ್ರಸನ್ನ. ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟಗೌಡ. ಒಟ್ಟಾರೆಯಾಗಿ ಸಮಪ್ ಮಾಡಿಬಿಡಬೇಕು. ನಿಮಗೆ ಒಂದು 5 ನಿಮಿಷ ಟೈಮ್ ಕೊಟ್ಟಿದೆ ಅಂದರೆ ಎಲ್ಲರೂ ಮಾತಾಡ್ಬೋದಾ? ನಮ್ಮ ಸಿನಿಮಾ ಬಗ್ಗೆ ಭಾರತಿ ಟೀಚರ್ 7ನೇ ತರಗತಿ ಹೇಳಿದಾಗೆ, ಈ ಹುಡುಗಿ ಒಂದು ಕನಸು ಕಾಣ್ತಾಳೆ, ತನ್ನ ಊರಿನ ಎಲ್ಲರನ್ನ ಹೇಗೆ ಸಾಕ್ಷರನ್ನಾಗಿ ಮಾಡಬೇಕು ಅಂತ. ಅದನ್ನು ಹೇಗೆ ಸಾಧಿಸ್ಕೊಳ್ತಾಳ ಇಲ್ವಾ, ಎದುರಿಸ್ತಕ್ಕಂಥ ನೋವು, ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ. ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದರೆ, ಈ ಸಿನಿಮಾದಲ್ಲಿ ಒಟ್ಟು 10 ಹಾಡುಗಳಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು. ಹಾಡುಗಳ ಬಗ್ಗೆ ಇದು ಇನ್ನು ಮಾತಾಡಬೇಕು ಅಂತಿತ್ತು, ಬಹುಶಃ ಈಗ ಅದು ಸಾಧ್ಯತೆ ಇರೋದ್ರಿಂದ ಒಟ್ಟು 10 ಹಾಡುಗಳು, 9 ಪೂರ್ಣ ಹಾಡುಗಳು, 1 ಹಾಡು 1 ಅರ್ಧ. ಶಶಾಂಕ್ ಶೇಷಗಿರಿ ಅವರು ತುಂಬ ಅದ್ಭುತವಾದಂಥ 3 ಹಾಡುಗಳ ಹಾಡಿದ್ದಾರೆ. ಈ ರೀತಿ ಅಂಕಿತ ಅದರದ್ದು ವಿವರಗಳು ಈ ಥರ ಇರ್ತದ್ದು. ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬಹುದಾದಂಥದ್ದು. ಇನ್ನೇನಾದರೂ ಸಿನಿಮಾದ ವಿವರಗಳ ಬಗ್ಗೆ ಹೇಳೋದಾದ್ರೆ, ನಾವೀಗ ಒಟ್ಟು ಇಲ್ಲಿವರೆಗೂ ಸುಮಾರು 34 ದಿನಗಳ ಶೂಟಿಂಗ್ ಮಾಡಿದ್ದೀವಿ. ಇನ್ನು 2 ದಿವಸದ್ದು 3 ದಿವಸದ್ದು ಬಾಕಿ ಇದೆ. ಒಂದು ಕನ್ನಡಿಗ ಹಾಡನ್ನು ನಾವು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು 2 ದಿವಸಗಳ ಶೂಟಿಂಗ್ ಕೊಡಬೇಕಿದೆ. ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅವರು ಫಾರಿನಿಂದ ಬಂದಿದ್ದಾರೆ. ಸಂಜೆ ಮೇಲೆ ಅವರು ಯಾವ ಡೇಟು ಟೈಮು ಹೇಳ್ತಾರೆ. ಹೇಳಿದ ಮೇಲೆ ಅದನ್ನು ಶೂಟಿಂಗ್ ಮಾಡಿ ಮುಗಿಸ್ತೀವಿ. ಈ ನವೆಂಬರ್ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ಇದು ಭಾರತಿ ಟೀಚರ್ ಕತೆ. ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು. ಯಾರೋ ಒಬ್ರು ಕೇಳಿದ್ರು ಮಕ್ಕಳ ಚಿತ್ರ ಮಾಡಬೇಕು ಅಂತ. ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನ ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ. ಅದು ಸಣ್ಣದೊಂದಾಗಿ ಸ್ಟ್ರೈಕ್ ಆಯಿತು, ಬಟ್ ಇಡೀ ರಾತ್ರಿ ನಿದ್ದೆ ಕೊಡಲಿಲ್ಲ ಅದು. ದಟ್ ವಾಸ್ ಟ್ರೂ. ಸುಮಾರು ಒಂದು 4 ಗಂಟೆ ತನಕ ಒಂದೇ ಸಮಯ ಎಲ್ಲ ಸೀನ್ಗಳು ಹೊಳಿತಾ ಇತ್ತು. ಆಮೇಲೆ ಇದು ಪೂರ್ತಿ ಆಯಿತು ಅಂತ ಅನ್ನಿಸ್ತು. ಮಲ್ಕೊಂಡಂಗೆ ನಿದ್ದೆ ಅಲ್ಲಿಗೆ ನಿಲ್ಲಿಸಿದೆ. ಮಾರನೇ ದಿವಸಕ್ಕೆಲ್ಲ ಪೂರ್ತಿ ಆಯಿತು. ಕೆಲವುದು ಒಂದಷ್ಟು ದಿವಸ ಕಳೆದು ಅದನ್ನು ಫಸ್ಟು ನಮ್ಮ ಇವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇವರು ನಾರಾಯಣಗೌಡರು ಈ ಸಿನಿಮಾವನ್ನು ಮಾಡ್ತೀನಿ ಅಂತ. ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು. ಹೀಗೆ ಅದನ್ನು ಕೇಳ್ತಿದ್ದಂಗೆ ಅವರು ನಾನು ಮಾಡ್ತೀನಿ ಅಂತಂದರು. ಅದು ಓಕೆ ಅಂತ ಅಂದ್ಕೊಂಡ್ವಿ. ಆದರೆ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯಿತು. ಇನ್ಯಾರಾದರೂ ಸಿಕ್ಕರು ನೋಡಿ, ಇಲ್ಲಾಂದ್ರೆ 6 ತಿಂಗಳು ಕಳೆದು ಮಾಡ್ತೀನಿ ಅಂದರು. ಅದಾಗಿ ಇಮಿಡಿಯೇಟ್ ಸಿಕ್ಕಿದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್. ಅವ್ರಿಗೂ ಹೀಗೆ 2 ಲೈನ್ ಹೇಳಿದೆ, ಸರ್ ಈ ಥರ ಇದೆ ಅಂತ. ಅವರು ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾ ಮಾಡಿ ಅಂತ ಹೇಳಿದರು. ಅವ್ರಿಗೆ ನಿಜವಾದ ಕತೆ. ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಈ ಸಿನಿಮಾವನ್ನು ಅವರು ಮಾಡೋದಕ್ಕೆ ಮುಂದಾದರು. ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ ಸೂಚಿಸ್ತೀವಿ. ಅಂದುಕೊಂಡಿದ್ದ ಬಜೆಟ್ ಒಂದು, ಅದಕ್ಕಿಂತ ಮೀರಿ ತುಂಬಾ ಜಾಸ್ತಿನೇ ಖರ್ಚಾಗ್ತಾ ಇದೆ. ಅವ್ರಿಗೆ ನೋವಾಗಿದೆ, ಎಲ್ಲವೂ ಇದೆ. ಆದರೆ ಖುಷಿನೂ ಇದೆ. ಅವ್ರಿಗೆ ಖುಷಿನೂ ಇದೆ. ಯಾಕೆ ಅಂದರೆ ಅಂದ್ಕೊಂಡಿದ್ದು ನಿಜ. ಹೇಗೋ ಚಿಕ್ಕದಾಗಿ ಇದು ಏನು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನೋ ಹಾಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಸೇರ್ಕೊಳ್ತದೆ. ಇದು ಎಲ್ಲ ನಿರ್ಮಾಪಕರಿಗೂ ಕೂಡ ಅನುಭವಕ್ಕೆ ಬಂದಿರುವಂಥದ್ದು. ಅದು ಅವ್ರಿಗೂ ಈಗ ಅನುಭವಕ್ಕೆ ಬಂದಿದೆ. ಅದು ಚಿಕ್ಕದಾಗೆ ಮಾಡಬೇಕು ಅಂದ್ಕೊಂಡಿರುತ್ತೆ. ಅದು ಹೋಗ್ತಾ 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 ಇಲ್ಲ ಇದನ್ನು ಮಾಡ್ಬೇಡ, ಮಾಡ್ರಿ ಪರವಾಗಿಲ್ಲ, ಕೊನೆಗೆ ಇದು ನಾವೇ ಮಾಡಿದ್ದು ಅನ್ನೋ ಥರ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ. ಅದೊಂದು ಆ ಥರದೊಂದು ಇನ್ವಾಲ್ವ್ಮೆಂಟ್ ಬರ್ತದೆ. ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಅದನ್ನು ಇನ್ನೂ ಚೆನ್ನಾಗಿ ತರಬೇಕು ಅಂತ ಹೇಳಿ ಅದು ಆಸಕ್ತಿ ಹುಟ್ಟಿದೆ. ಅದು ಹಾಗಾಗಿ ಅವರ ನೋವು ಕೂಡ ಅದು ಎಕ್ಸ್ಕ್ಯೂಸ್ ಆಗೋಗ್ಬಿಡ್ತದೆ. ಅದು ನೀವೇನಾರು ಹೇಳಿದ್ರೆ ಹೇಳ್ಬೋದು ಸರ್.
ಸರ್, ಇದರಲ್ಲಿ ಒಂದು DC ಕ್ಯಾರೆಕ್ಟರ್ ಬರ್ತದೆ. ಆ DC ಕ್ಯಾರೆಕ್ಟರ್ನ ಸಂತೋಷ್ ಲಾಡ್ ಅವರು ಈ ಕತೆ ಕೇಳಿ ಈ ಹುಡುಗಿಯ ಬದಲಾವಣೆಗೆ ಸರ್ಕಾರದ ವ್ಯವಸ್ಥೆಯಿಂದ ಜೊತೆ ನಿಲ್ಲುವಂತಹ ಪ್ರಯತ್ನಕ್ಕೆ DC ಮುಂದಾಗ್ತಾರೆ. ಆ ಪಾತ್ರವನ್ನು ಅವರು ನಿಭಾಯಿಸ್ತಾರೆ. ಅದ್ರದ್ದು ಅದೇ ಈ ವಾರ ಗೊತ್ತಾಗುತ್ತೆ ಸರ್. ಅದು ಇವಾಗ ಸಂಜೆ ಅವರನ್ನು ಭೇಟಿ ಮಾಡೋ ಕಾರ್ಯಕ್ರಮ ಇದೆ ಸರ್. ಇದೆ ನಾನೇ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ. ಮೂಲತಃ ನಾನು ರೈಟರು ಮತ್ತು ಡೈರೆಕ್ಟರು. ಸುಮಾರು ಒಂದು 3000 ಎಪಿಸೋಡು ಸೀರಿಯಲ್ ಡೈಲಾಗ್ ಬರ್ತಿದ್ದೀನಿ. 10-15 ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದೀನಿ. ಇದು ನನ್ನ 3ನೇ ಚಿತ್ರ ನಿರ್ದೇಶಕನಾಗಿ. ಈ ಮೊದಲು ಕೂಡ 2 ಚಿತ್ರಗಳಿಗೆ ಹಾಡುಗಳು ಮತ್ತು ಸಾಹಿತ್ಯ ರಚಿಸಿದ್ದು ನಿಜ. ಇದು 3ನೇದು. ಬಟ್ ಇದೊಂದು ದೊಡ್ಡ ಪ್ರಯತ್ನ. ಇದು ಒಂದು 10 ಹಾಡುಗಳು ಎಲ್ಲ ಒಂದಕ್ಕಿಂತ ಚಂದ ಒಂದು ಬರೋದಕ್ಕೆ, ಮತ್ತೆ ಅದಕ್ಕೆ ತಕ್ಕ ಹಾಗೆ ಇದನ್ನ ಎಲ್ಲ ಲೈವ್ ಬಂತದ್ದು. ಡಬಲ್ ಬಜೆಟ್. ನಾವು ಹೇಳಿದ್ದು ಅದೇನೆ, ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ 3 ಪಟ್ಟು ಸಂಗೀತಕ್ಕೆ ಆಯಿತು. ಈಗ ಅದು ಒಂದು ಹೆಮ್ಮೆ ಕಾಣಿಸ್ತಿದೆ, ಸಂತೋಷ ಕಾಣಿಸ್ತಿದೆ, ಯಶಸ್ಸು ಕಾಣಿಸ್ತಾ ಇದೆ. ನಿಮಗೂ ಕೂಡ ಆ ಸಂಗೀತದ್ದು ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.